ಲವ್ ಮಹಮ್ಮದ್, ಐ ಲವ್ ಮಹಾದೇವ್. ಸ್ನೇಹಿತರೆ, ಪ್ರತಿಯೊಬ್ಬರು ಇದನ್ನ ರಿಪೋರ್ಟ್ ಮಾಡ್ತಾ ಇದ್ದಾರೆ ಈಗ. ಆದ್ರೆ ಯಾರೂ ಇದರ ತಿರುಳೇನು ಅಂತ ಹೇಳ್ತಾ ಇಲ್ಲ. ಯಾಕೆ? ಯಾರೋ ಯಾರನ್ನೋ ಲವ್ ಮಾಡೋ ವಿಚಾರ ಅಥವಾ ಇನ್ಯಾರೋ ಅದಕ್ಕೆ ಪ್ರತಿಯಾಗಿ ಇನ್ಯಾರನ್ನೋ ಲವ್ ಮಾಡೋ ವಿಚಾರ, ಅವರವರ ದೇವರನ್ನ ಅಥವಾ ಗುರುಗಳನ್ನ ಲವ್ ಮಾಡೋ ವಿಚಾರ ಯಾಕೆ ಪಬ್ಲಿಕ್ ಪ್ರೊಟೆಸ್ಟ್, FIRಗಳು, ಅರೆಸ್ಟು, ಹೊಡೆದಾಟ, ಸಾವು, ನೋವು, ದೇಶದಾದ್ಯಂತ ಕೋಲಾಹಲ ಯಾಕೆ ಕಾರಣ ಆಗ್ತಾ ಇದೆ? ಜೊತೆಗೆ ಟ್ವಿಸ್ಟ್ ಏನು ಅಂದ್ರೆ, ಮುಸ್ಲಿಮರ ಒಳಗೇನೆ ಎರಡೆರಡು ರೀತಿಯ ಒಪಿನಿಯನ್ ಯಾಕಿದೆ. ಕೆಲವರು ಇದ್ರ ಪರ, ಕೆಲವರು ಇಲ್ಲ ಇದು ಪ್ಯೂರ್ ಅಲ್ಲ, ಈ ರೀತಿ ಮಾಡಬಾರ್ದು ಅಂತ ಹೇಳ್ತಿರೋದು ಯಾಕೆ? ಭಾರತದ ಹೊರಗಿರೋ ಮುಸ್ಲಿಮರು ಏನ್ ಹೇಳ್ತಾ ಇದ್ದಾರೆ? ಜೊತೆಗೆ ಈ ಐ ಲವ್ ಮಹಮ್ಮದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬ್ಯಾನರ್ಗೆ ಸಂಬಂಧಪಟ್ಟಂತೆ ಹಿಂದೂಗಳು ಯಾಕೆ ಐ ಲವ್ ರಾಮ್, ಐ ಲವ್ ಮಹಾದೇವ್ ಅಂತ ಹೇಳಿ ಕೌಂಟರ್ ಸ್ಲೋಗನ್ಗಳೊಂದಿಗೆ ಪ್ರತಿಭಟನೆ ಶುರು ಮಾಡ್ತಾ ಇದ್ದಾರೆ? ಸ್ನೇಹಿತರೆ, ಈ ವರದಿಯಲ್ಲಿ ಈ ನಾಯ್ಸ್, ಈ ಘರ್ಷಣೆ ಎಲ್ಲ ಬಿಟ್ಟು ಮ್ಯಾಟರ್ನ ಕೋರ್, ಆ ತಿರುಳಿದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡೋಣ. ಚಾಪ್ಟರ್ 1, ಘರ್ಷಣೆಯ ಮೂಲ. ಇದೆಲ್ಲ ಶುರುವಾಗಿದ್ದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ. ಅಲ್ಲಿ ಮಾವುಲಿದ್ ಪ್ರೊಸೆಷನ್ ಮಾಡ್ತಾ ಇದ್ರು, ಒಂದು ಸಾಂಪ್ರದಾಯಿಕ ಮೆರವಣಿಗೆ ತರ. ಪ್ರಾಫೆಟ್ ಮಹಮ್ಮದರ ಹುಟ್ಟನ್ನ ಸೆಲೆಬ್ರೇಟ್ ಮಾಡಿಕೊಂಡು ಯಾವಾಗಲೂ ಮಾಡ್ತಾರ ಅವರು, ಪ್ರೊಸೆಷನ್ ಮಾಡ್ತಾ ಹೋಗ್ತಾ ಇದ್ರು. ಆದ್ರೆ ಮಾಮೂಲಿ ತರ ಇರಲಿಲ್ಲ ಈ ಸಲ ಹೊಸತೊಂದು ಅಲ್ಲಿ ಕಾಣಿಸ್ಕೊಂಡಿತ್ತು. ಐ ಲವ್ ಮಹಮ್ಮದ್ ಅನ್ನೋ ಒಂದು ಬ್ಯಾನರ್ ಬಂದಿತ್ತು, ಹೃದಯದ ಸಿಂಬಲ್ ಕೂಡ ಅಲ್ಲಿ ಬಂದಿತ್ತು, ಹಾರ್ಟ್ ಸಿಂಬಲ್. ವ್ಯಾಲೆಂಟೈನ್ಸ್ ಡೇ ಎಲ್ಲ ಏನ್ ಕಾಣುತ್ತೆ ಆ ರೀತಿಯ ಸಿಂಬಲ್ ಅಲ್ಲಿ ಬಂದಿತ್ತು. ಆರಂಭದಲ್ಲೇ ಇದು ಒಂದು ಪ್ರೀತಿ ತೋರ್ಪಡಿಕೆಯ ಒಂದು ವಿಧಾನ, ಭಕ್ತಿ ತೋರ್ಪಡಿಕೆಯ ಒಂದು ವಿಧಾನ ಅನ್ನೋ ರೀತಿಯಲ್ಲಿ ಸಿಂಪಲ್ ಆಗಿ ಕಂಡಿತ್ತು. ಆದ್ರೆ ಹಿಂದೂ ಗ್ರೂಪ್ಸ್ ಇದನ್ನ ಅಬ್ಜೆಕ್ಟ್ ಮಾಡಿದ್ರು, ಪ್ರಶ್ನೆ ಮಾಡಿದ್ರು. ಅವ್ರು ಹೇಳಿದ್ರು ಇಲ್ಲಿ ಹೊಸ ಪ್ರಾಕ್ಟೀಸ್ ಅನ್ನ ಶುರು ಮಾಡ್ಲಾಗ್ತಾ ಇದೆ ಅಂತ. ಇದು ಪುರಾತನ ಕಾಲದಿಂದಲೂ ಬಂದಿರೋ ಈ ಟ್ರೆಡಿಷನ್ ಏನು ಪದ್ಧತಿ ಇತ್ತು ಅದರ ಭಾಗ ಅಲ್ಲ ಇದು ಅಂತ. ಪಬ್ಲಿಕ್ ಸ್ಪೇಸ್ ನಲ್ಲಿ ಬೇಕು ಅಂತಲೇ ಪ್ರೊವೋಕ್ ಮಾಡ್ಲಿಕ್ಕೆ ಮಾಡ್ತಿರೋದಿದು ಅಂತ ಹೇಳಿ ಅದನ್ನ ಪ್ರಶ್ನೆ ಮಾಡಲಾಯಿತು. ಪೊಲೀಸ್ ಮಧ್ಯ ಪ್ರವೇಶ ಮಾಡಿದ್ರು, ಬ್ಯಾನರ್ಸ್ ಅನ್ನ ತೆಗೆದ್ರು, FIR ಹಾಕಲಾಯಿತು. ಅಷ್ಟಾಗ್ತಿದ್ದ ತಡ ಬರೇಲಿಯಾದ್ಯಂತ, UPಯ ಬರೇಲಿಯಾದ್ಯಂತ ಪ್ರತಿಭಟನೆಗಳ ಪರ್ವ ಶುರುವಾಯಿತು. ದೊಡ್ಡ ಪ್ರಮಾಣದಲ್ಲಿ ಘರ್ಷಣೆ ಆಯಿತು, ಕಲ್ಲು ತೂರಾಟ ಆಯಿತು, ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿ ಆಯಿತು, ಹಿಂಸಾಚಾರ ಕೂಡ ಆಯಿತು, ಇಂಟರ್ನೆಟ್ ಕೂಡ ಶಟ್ ಡೌನ್ ಮಾಡಲಾಯಿತು. ಅದಾಗ್ತಿದ್ದ ಹಾಗೆ ಕೌಂಟರ್ ಸ್ಲೋಗನ್ಗಳು ಬಂದ್ವು, ಕೌಂಟರ್ ಪ್ರೊಟೆಸ್ಟ್ಗಳು ಶುರುವಾದವು. ಐ ಲವ್ ಮಹಾದೇವ್, ಐ ಲವ್ ರಾಮ್, ಐ ಲವ್ ಗಣೇಶ್ ಅಂತ ಪ್ರತಿ ಬ್ಯಾನರ್ಗಳು ಹಾಗೂ ಪ್ರತಿಭಟನೆಗಳು ಶುರುವಾದವು. ಸೊ ಸಿಂಪಲ್ ಆಗಿ ಲವ್ ಅಂತ ಹೇಳಿ ಶುರುವಾಗಿರೋ ವಿಚಾರ ಕಾಂಪಿಟಿಷನ್ ಆಗೋಯ್ತು, ಸ್ಟ್ರೀಟ್ ಕಾಂಪಿಟಿಷನ್ ಆಗೋಯ್ತು. ಏನೋ ಸ್ನೇಹಿತರೆ, ವರದಿಯನ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ. ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಣೆ ಮಾಡ್ತಿರುವಂತಹ ವೀಕ್ಷಕರಲ್ಲಿ ಮನವಿ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅವುಗಳನ್ನ ಕ್ಲಿಕ್ ಮಾಡಿ ನಮಗೆ ನಿಮ್ಮ ಶಕ್ತಿಯನ್ನ ಕೊಡಿ ಅಂತ ಮನವಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಚಾಪ್ಟರ್ 2, ಮುಸ್ಲಿಮರಲ್ಲೇ ಕೆಲವರಿಂದ ವಿರೋಧ ಯಾಕೆ? ಇಲ್ಲಿದು ಬಹಳ ಇಂಟ್ರೆಸ್ಟಿಂಗ್ ಆಗುತ್ತೆ. ಎಲ್ಲ ಮುಸ್ಲಿಮರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. OIC ಅಂತವರು ಪೋಸ್ಟ್ ಹಾಕಿ ಯಾಕೆ ಕೇಳಬಾರ್ದ ಅಂತ ಹೇಳಿದಾರೆ ನಿಜ. ಆದ್ರೆ ಎಲ್ಲರೂ ಹೋಲ್ಸೇಲ್ ಆಗಿ ಸಪೋರ್ಟ್ ಮಾಡ್ತಿಲ್ಲ. ಮುಸ್ಲಿಂ ಸಮುದಾಯ ಏನು ಥಿಂಕ್ ಮಾಡ್ತಿದೆ, ಕೆಲವರು ಆಲ್ರೆಡಿ ವಿರೋಧ ವ್ಯಕ್ತಪಡಿಸೋಕೆ ಶುರು ಮಾಡಿದ್ದಾರೆ. ಯಾಕೆ ಅಂದ್ರೆ ಇಸ್ಲಾಂನಲ್ಲಿ ಪ್ರಾಫೆಟ್ರ ಪ್ರತಿಯಾಗಿ ಪ್ರೀತಿ ಅನ್ನೋದನ್ನ ಹೊಂದೋದಿದೆಯಲ್ಲ, ಪ್ರೀತಿಯನ್ನ ಹೊಂದೋದು ಅದು ಸೆಂಟ್ರಲ್, ಅದು ಕೇಂದ್ರ, ಅದು ತುಂಬಾ ಸೆಂಟ್ರಲ್ ಪಿಲ್ಲರ್ ತರ. ಕುರಾನ್ನಲ್ಲಿ ಹೇಳಲಾಗುತ್ತೆ, ಪ್ರವಾದಿಗಳು ನಂಬುವವರ ಹೃದಯಕ್ಕೆ ಎಷ್ಟು ಕ್ಲೋಸ್ ಅಂತ ಹೇಳಿದ್ರೆ ಅವ್ರಿಗಿಂತನೂ, ಆ ವ್ಯಕ್ತಿಗಿಂತನೂ ಪ್ರವಾದಿಗಳು ಅವರ ಹೃದಯಕ್ಕೆ ಕ್ಲೋಸ್ ಅಂತ ಕುರಾನ್ನಲ್ಲಿ ಹೇಳಲಾಗುತ್ತೆ. ಜೊತೆಗೆ ಪ್ರಾಫೆಟ್ ಮಹಮ್ಮದ್ರು ಕೂಡ ಹೇಳಿದ್ದಾರೆ, ಎಲ್ಲಿ ತನಕ ನೀವು ನನ್ನನ್ನ, ನಿಮ್ಮ ಮಕ್ಕಳು, ನಿಮ್ಮ ತಂದೆ, ಇಡೀ ಮನುಕುಲವನ್ನ ಎಷ್ಟು ಪ್ರೀತಿಸ್ತೀರೋ ಅದಕ್ಕಿಂತ ಜಾಸ್ತಿ ನನ್ನನ್ನ ಪ್ರೀತಿಸೋದಿಲ್ವೋ ಅಲ್ಲಿ ತನಕ ನೀವು ನಂಬಿದ ಹಾಗೇನೆ ಆಗೋದಿಲ್ಲ, ನೀವು ಧರ್ಮಾನುಯಾಯಿಗಳೇ ಆಗೋದಿಲ್ಲ ಅನ್ನೋದನ್ನ ಪ್ರಾಫಿಟ್ ಕೂಡ ಹೇಳಿದ್ದಾರೆ. ಹಾಗಾಗಿ ಇಸ್ಲಾಂನಲ್ಲಿ ಪ್ರವಾದಿ ಮಹಮ್ಮದರ ಪ್ರತಿಯಾಗಿ ಪ್ರೀತಿಯನ್ನ ಹೊಂದಿರಬೇಕು, ಭಕ್ತಿಯನ್ನ ಹೊಂದಿರಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದು ಇಸ್ಲಾಂನಲ್ಲಿ ಇದೆ, ಸ್ಪಷ್ಟವಾಗಿ ಈ ರೀತಿ ಉಲ್ಲೇಖ ಮಾಡಲಾಗಿದೆ. ಆದರೆ ಮುಸ್ಲಿಂ ಸ್ಕಾಲರ್ಗಳೇ ಕೆಲವರು ಏನು ಆರ್ಗ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ, ಟ್ರೂ ಲವ್ ಇದೆಯಲ್ಲ, ನಿಜವಾದ ಪ್ರೀತಿ ಇದೆಯಲ್ಲ, ಅದು ಎಲ್ಲಿ ಕಾಣಬೇಕು ಅಂತ ಹೇಳಿದ್ರೆ ಅವರ ಜೀವನ ವಿಧಾನ, ಪ್ರಾಫೆಟ್ ಮಹಮ್ಮದರ ಸುನ್ನಾ ಅಂದ್ರೆ ಅವರ ವೇ ಆಫ್ ಲೈಫ್ ಇದೆಯಲ್ಲ, ಅದನ್ನ ಫಾಲೋ ಮಾಡೋದ್ರಲ್ಲಿ ತೋರಿಸ್ಬೇಕು. ಈ ರೀತಿ ರಸ್ತೆಗಳಲ್ಲಿ ಘೋಷಣೆ ಕೂಗೋದ್ರಲ್ಲಿ ಅಲ್ಲ ಅಂತ ಮುಸ್ಲಿಂ ತಜ್ಞರೇ ಆರ್ಗ್ಯೂ ಮಾಡ್ತಾರೆ. ಅದಕ್ಕೇನೆ ಖಾಲಿದ್ ರಶೀದ್ ಫಿರಂಗಿ ಮಹಾಲಿ ಅನ್ನುವಂತಹ ರೆಸ್ಪೆಕ್ಟೆಡ್ ಮುಸ್ಲಿಂ ಕ್ಲರಿಕ್ ಒಬ್ರು ಏನ್ ಹೇಳಿದ್ದಾರೆ ಅಂದ್ರೆ ಸ್ನೇಹಿತರೆ, ಈ ಬೀದಿ ಬದಿಯಲ್ಲಿ ಬ್ಯಾನರ್ ಹಿಡ್ಕೊಂಡು ಇಂಗ್ಲಿಷ್ ಲೆಟರ್ ಹಾಕೊಂಡು ಹಾರ್ಟ್ ಸಿಂಬಲ್ ಹಾಕೊಂಡು ಐ ಲವ್ ಮಹಮ್ಮದ್ ಅಂತ ಘೋಷಣೆ ಕೂಗ್ತಾ ಹೋಗೋದು ಇನ್ಅಪ್ರೋಪ್ರಿಯೇಟ್, ಅದು ಸೂಕ್ತ ಅಲ್ಲ, ಸೂಕ್ತ ಕ್ರಮ ಅಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಪ್ರವಾದಿ ಮಹಮ್ಮದರ ಪ್ರತಿಯಾಗಿ ಪ್ರೀತಿ ಯಾವತ್ತಿಗೂ ಕೂಡ ಬೀದಿ ಪ್ರತಿಭಟನೆಗೆ ಅದನ್ನ ಸೀಮಿತಗೊಳಿಸಬಾರದು, ಅಷ್ಟು ಲೆವೆಲ್ಗೆ ಇಳಿಸಬಾರದು ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೂ ಕೆಲವರು
ಪ್ರವಾದಿ ಏನ್ ಟೀಚಿಂಗ್ ಕೊಟ್ಟಿದ್ದಾರೆ ಅದನ್ನ ನೆನಪಿಟ್ಕೊಳ್ಳಿ ಅಂತ ವಾರ್ನ್ ಮಾಡಿದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಪ್ರವಾದಿಗಳು ಹೇಳಿದ್ದಾರೆ, ಕ್ರಿಶ್ಚಿಯನ್ನರು ಮೇರಿಯ ಪುತ್ರನನ್ನ ವೈಭವೀಕರಣ ಮಾಡದಂಗೆ ನೀವು ನನ್ನನ್ನ ವೈಭವೀಕರಣ ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನಾನು ಕೇವಲ ಒಬ್ಬ ಸೇವಕ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಹೇಳಬೇಕು, ಅಲ್ಲಾಹು ಅವರ ಸೇವಕ ಮತ್ತು ಅವರ ಸಂದೇಶವಾಹಕ ಮೆಸೆಂಜರ್ ಅಂತ ಹೇಳಿ ಅಂತ ಈ ಹದೀತ್ನಲ್ಲಿ ಸಹೀಹ್ ಅಲ್ ಬುಖಾರಿ 3445 ಹದೀತ್ನಲ್ಲಿ ಈ ಭಾಗದಲ್ಲಿ ಅದನ್ನ ಉಲ್ಲೇಖ ಕೂಡ ಮಾಡಲಾಗಿದೆ. ಸೊ ಇಸ್ಲಾಂನ ಒಳಗಡೆ ಕೂಡ ಒಂದ್ ಸೈಡ್ ಈ ಬ್ಯಾನರ್ಗಳನ್ನ ಹಾಕೊಂಡು ಹೋಗೋದು ಪ್ರೀತಿ ತೋರಿಸುವಿಕೆಯ ಹೊಸ ವಿಧಾನ, ಮಾಡರ್ನ್ ಸ್ಟೈಲ್ ಅನ್ನೋದನ್ನ ಹೇಳಿದ್ರೆ, ಇನ್ನು ಉಳಿದವರು ಇದು ಪೊಲಿಟಿಸೈಸಿಂಗ್, ಇದು ರಾಜಕೀಯಕರಣಗೊಳ್ತಾ ಇದೆ, ಇದು ಈ ಪವಿತ್ರ ಪ್ರೀತಿ ಅನ್ನೋದು ಈ ಲೆವೆಲ್ಗೆ ಇಳಿಬಾರದು, ಈ ರೀತಿ ಬದಲಾವಣೆಗಳು ಆಗಬಾರದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಭಾರತದ ಹೊರಗಿರೋ ಮುಸ್ಲಿಮ್ಸ್ ಏನ್ ಹೇಳ್ತಿದ್ದಾರೆ, ಎಸ್ಪೆಷಲಿ ಗಲ್ಫ್ ಭಾಗದಲ್ಲಿ, ಅಲ್ಲೂ ಕೂಡ ಇದೇ ಒಪಿನಿಯನ್ ಅನ್ನ ಕೊಡ್ಲಾಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಪ್ರವಾದಿ ಮಹಮ್ಮದರ ವಿಚಾರವಾಗಿರುವಂತಹ ಪ್ರೀತಿ ಏನಿದೆ ಅದು ಸ್ಪಿರಿಚುವಲ್ ಆಗಿರಬೇಕು, ಸ್ಪಿರಿಚುವಲ್ ಆಗಿ ಉಳ್ಕೊಳ್ಬೇಕು, ಅಂದ್ರೆ ಆಧ್ಯಾತ್ಮಿಕವಾಗಿನೇ ಉಳ್ಕೋಬೇಕು, ಅದು ಪೊಲಿಟಿಸೈಸ್ ಆಗಬಾರದು ಅಂತ, ಬ್ಯಾನರ್ ಲೆವೆಲ್ಗೆ ಇಳಿಬಾರದು, ಬೀದಿ ಘೋಷಣೆಗಳ ಲೆವೆಲ್ಗೆ ಅದು ಇಳಿಬಾರದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇವರಲ್ಲಿ ತುಂಬಾ ಜನಕ್ಕೆ ಇದು ಭಕ್ತಿಗಿಂತ ಹೆಚ್ಚಾಗಿ ಒಂದು ಪ್ರತಿಭಟನೆ ರೀತಿ ಕಾಣಿಸ್ತಾ ಇದೆ. ಆ ಪ್ರತಿಭಟನೆಗೆ ಮಹಮ್ಮದರ ಮೇಲಿನ ಮುಸ್ಲಿಮರ ಪ್ರೀತಿಯನ್ನ ಅಸ್ತ್ರವಾಗಿ ಬಳಸ್ಕೊಳ್ಬಾರದು, ಅದು ಸ್ಟ್ರೀಟ್ ಪ್ರೊಟೆಸ್ಟ್ಗೆ ಸೀಮಿತ ಆಗಬಾರದು ಅಂತ ಅವ್ರು ಹೇಳ್ತಿದ್ದಾರೆ. ಚಾಪ್ಟರ್ 3, ಹಿಂದೂಗಳ ವಿರೋಧ ಯಾಕೆ. ಹಿಂದೂಗಳ ವಿಚಾರ ಬೇರೆ, ಅವರ ಆರ್ಗ್ಯುಮೆಂಟ್ ಬೇರೆ. ಇವ್ರದ್ದೇನು ಅಂದ್ರೆ, ಮುಸ್ಲಿಮರು ಪ್ರವಾದಿಗಳನ್ನ ಪ್ರೀತಿಸುವ ವಿಚಾರ ಹೌದಾ ಅಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಧಾರ್ಮಿಕ ಆಂಗಲ್ಗೆ ಹಿಂದೂಗಳು ಹೋಗ್ತಾ ಇಲ್ಲ. ಹಿಂದೂಗಳು ಏನ್ ಹೇಳ್ತಿರೋದು ಅಂತ ಹೇಳಿದ್ರೆ, ಇದು ಪಬ್ಲಿಕ್ ಸ್ಪೇಸ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಪ್ರೊಸೆಷನ್, ಮೆರವಣಿಗೆಗಳ ನಿಯಮವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಅಥಾರಿಟೀಸ್ ಕೂಡ, ಅಧಿಕಾರಿಗಳು ಕೂಡ ಅದನ್ನೇ ಉಲ್ಲೇಖ ಮಾಡ್ತಾ ಇದ್ದಾರೆ. ಒಂದು ಧಾರ್ಮಿಕ ವಿಚಾರ, ಧಾರ್ಮಿಕ ಮೆರವಣಿಗೆ ಅಂತ ಬಂದಾಗ ಅದಕ್ಕೆ ಅನುಮತಿ ಪಡ್ಕೊಂಡು ಹಿಂಗೆ ಮಾಡ್ತೀವಿ ಅಂತ ಹೇಳಿ ಹೋಗಬೇಕಾದ್ರೆ ಅಲ್ಲಿ ಹೊಸದನ್ನ ಇಂಟ್ರೊಡ್ಯೂಸ್ ಮಾಡಿ ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡೋ ಹಾಗಿಲ್ಲ, ಹೊಸ ಕಸ್ಟಮ್ಸ್ ಅನ್ನ ಸೇರಿಸ್ಕೊಂಡು ನೀವು ಚೇಂಜ್ ಮಾಡಿಕೊಂಡು ಪ್ರೊವೋಕ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಪಬ್ಲಿಕ್ ಸ್ಪೇಸ್ ನಲ್ಲಿ ಈ ರೀತಿಯ ಬ್ಯಾನರ್ ಮತ್ತು ಈ ರೀತಿಯ ಘೋಷಣೆ ಹೊಸದು ಮತ್ತು ಇದು ಉಳಿದವ್ರ ಮೇಲೆ ಇಂಪೋಸ್ ಮಾಡಿದ ಹಾಗಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಧಾರ್ಮಿಕವಾಗಿ ಸಮಾನತೆ ಇರಬೇಕು ಅಂತ. ಹಾಗಾದ್ರೆ ನೀವು ಈ ರೀತಿ ಐ ಲವ್ ಮಹಮ್ಮದ್ ಅಂತ ಹೇಳಿ ಪಬ್ಲಿಕ್ ಸ್ಪೇಸ್ ನಲ್ಲಿ ಹಿಂದೂ, ಕ್ರಿಶ್ಚಿಯನ್ ಎಲ್ಲಾ ಧರ್ಮದವರು ಇರೋ ಜಾಗದಲ್ಲಿ ಇದನ್ನ ಬ್ಯಾನರ್ ಹಿಡ್ಕೊಂಡು ಘೋಷಣೆಯನ್ನ ಕೂಗ್ತಾ ಹೋಗಬಹುದು ಅಂತ ಹೇಳಿದ್ರೆ, ಹಾಗಾದ್ರೆ ನಾವು ಮುಸ್ಲಿಮರು, ಕ್ರಿಶ್ಚಿಯನರು ಹಾಗೂ ಇತರ ಎಲ್ಲರ ಮುಂದೆ ಕೂಡ ಐ ಲವ್ ರಾಮ್, ಐ ಲವ್ ಮಹಾದೇವ್ ಅಂತ ಯಾಕೆ ಹೇಳ್ತಾ ಬರಬಾರ್ದು ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನ ಹಿಂದೂ ಗುಂಪುಗಳು ಅಲ್ಲಿ ಕೇಳ್ತಾ ಇದ್ದಾರೆ. ಹಾಗಾಗಿ ಕೌಂಟರ್ ಪ್ರೊಟೆಸ್ಟ್ ಮತ್ತು ಈ ಘರ್ಷಣೆ ಜೋರಾಗಿ ಈಗ ಭಾರತದಾದ್ಯಂತ ಹರಡ್ತಾ ಇರುವಂತ ವಿಚಾರ. ಜೊತೆಗೆ ಸ್ನೇಹಿತರೆ, ಮತ್ತಷ್ಟು ಗಲಭೆಗಳ ಆತಂಕ ಕೂಡ ಇಲ್ಲಿದೆ ಇದು ಹಿಂಗೆ ಮುಂದುವರೆದ್ರೆ. ಯಾಕಂದ್ರೆ ಭಾರತದಲ್ಲಿ ಅಥವಾ ಎಲ್ಲೇ ಆಗ್ಲಿ ಈ ಸ್ಲೋಗನ್ಗಳಿದಾವಲ್ಲ, ನ್ಯೂಟ್ರಲ್ ಆಗಿರಲ್ಲ ಯಾವಾಗ್ಲೂ ಕೂಡ. ಜೈ ಶ್ರೀರಾಮ್ ಆಗಿರ್ಬೋದು, ಅಲ್ಲಾಹು ಅಕ್ಬರ್ ಆಗಿರ್ಬೋದು, ಇದು ಭಕ್ತಿಯ ಎಕ್ಸ್ಪ್ರೆಷನ್ ಕೂಡ ಆಗಿರ್ಬೋದು, ಅಥವಾ ಕೆಲವೊಂದು ಸಲ ಒಂಥರ ಪ್ರೊವೋಕ್ ಮಾಡೋ ಉದ್ದೇಶವನ್ನ ಕೂಡ ಹೊಂದಿರೋ ಸಾಧ್ಯತೆ ಇರುತ್ತೆ. ಅದು ಯಾವ ಕಾಂಟೆಕ್ಸ್ಟ್ ಅಲ್ಲಿ, ಯಾವ ಟೋನ್ ನಲ್ಲಿ, ಯಾರ ಮುಂದೆ ಬಳಸಲಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಾಪ್ಟರ್ 4, ತಿರುಳು. ಸೊ ಸ್ನೇಹಿತರೆ, ಕ್ವಿಕ್ ಆಗಿ ಇನ್ನೊಂದ್ಸಲಿ ರಿಕ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ, ಮುಸ್ಲಿಮರಲ್ಲಿ ಕೆಲವರಿಗೆ ಇದು ಪ್ರೀತಿಯ ಎಕ್ಸ್ಪ್ರೆಷನ್, ಇನ್ನು ಕೆಲವರಿಗೆ ಇದು ಸ್ಟ್ರೀಟ್ ಪಾಲಿಟಿಕ್ಸ್ ಮತ್ತು ಪ್ರವಾದಿ ಮಹಮ್ಮದರ ಅವರ ಓನ್ ಟೀಚಿಂಗ್ಸ್ ಇದಾವಲ್ಲ ಅದಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಮುಸ್ಲಿಮರಲ್ಲೇ ಕೆಲವರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂಗಳ ಸೈಡಿಗೆ ಬಂದಾಗ ಅವರು ಇದನ್ನ ಹೊಸ ಪ್ರೊವೊಕೇಶನ್, ಪ್ರಚೋದನಕಾರಿ ನಡೆ ಅಂತ ಹೇಳಿ ಇದನ್ನ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಕಾಂಪಿಟೇಷನ್ ಆಗಿ ಹೋಗಿದೆ. ಪಬ್ಲಿಕ್ ಸ್ಪೇಸ್ ನಲ್ಲಿ, ಸಾರ್ವಜನಿಕ ವಲಯದಲ್ಲಿ ಹೆಚ್ಚೆಚ್ಚು ಇಂತಹದನ್ನ ಯಾರು ಡಾಮಿನೇಟ್ ಮಾಡ್ತಾರೆ, ಯಾರು ಜಾಸ್ತಿ ದೊಡ್ಡ ಮೆರವಣಿಗೆ, ಯಾರು ಜಾಸ್ತಿ ದೊಡ್ಡ ಬ್ಯಾನರ್, ಯಾರು ಜಾಸ್ತಿ ಸ್ಲೋಗನ್, ಯಾರು ಜಾಸ್ತಿ ಪ್ರೀತಿ ಅನ್ನೋ ಕಾಂಪಿಟೇಷನ್, ಓಪನ್ ಪಬ್ಲಿಕ್ ಕಾಂಪಿಟೇಷನ್ ಶುರುವಾಗಿದೆ ಈಗ. ಸ್ನೇಹಿತರೆ, ನಮ್ಮ ಪ್ರಕಾರ ಧರ್ಮಗಳು ಅನ್ನೋದು ಧರ್ಮದ ದಾರಿಯಲ್ಲಿ ನಡೆಯಕ್ಕೆ ಹೇಳ್ಕೊಡ್ಬೇಕು, ಪ್ರೀತಿಯನ್ನು ಹೇಳ್ಕೊಡ್ಬೇಕು, ಮಾನವೀಯತೆ, ಮನುಷ್ಯತ್ವವನ್ನ ಹೇಳ್ಕೊಡ್ಬೇಕು. ಆದ್ರೆ ಪ್ರೀತಿ ಅನ್ನೋದು ಪಬ್ಲಿಕ್ ಕಾಂಪಿಟೇಷನ್ಗೆ, ಸ್ಟ್ರೀಟ್ ರೇಸ್ಗೆ ಅದು ತಿರುಗಿದಾಗ ಆ ಧರ್ಮ, ಆ ಪ್ರೀತಿಯ ಸೋಲ್ ಇದೆಯಲ್ಲ ಅದೇ ಕಳ್ಕೊಂಡಂತಾಗತ್ತೆ. ಸೊ ಸ್ನೇಹಿತರೆ, ಇಲ್ಲಿ ಪ್ರಶ್ನೆ ಇಷ್ಟೇ, ಈ ಪ್ರೀತಿ ಅಥವಾ ಈ ಭಕ್ತಿ ಅನ್ನೋದು
ಹೃದಯದಲ್ಲಿ ಉಳ್ಕೋಬೋದಾ? ನಾವೆಲ್ಲ ಎಲ್ಲರೂ ಕೂಡ ಹೋಮೋಸೇಪಿಯನ್ಸ್, ವಿಶ್ವ ಮಾನವರಾಗೋ ತನಕ, ಜಸ್ಟ್ ಹ್ಯೂಮನ್ಸ್ ನಾವು ಅನ್ನೋ ಲೆವೆಲ್ನ ಮೆಚುರಿಟಿಯನ್ನು ಅಚೀವ್ ಮಾಡೋ ತನಕ ಇದು ಹೃದಯದಲ್ಲಿ ಉಳ್ಕೊಂಡು ಆಯಾ ಮತ ಪಂಥ ಧರ್ಮಗಳನ್ನು ಫಾಲೋ ಮಾಡೋರ ಖಾಸಗಿ ಆಚರಣೆಯಾಗಿ ಉಳ್ಕೊಂಡು ಯಾರೂ ಯಾರನ್ನೂ ಪ್ರಚೋದನೆ ಮಾಡದೆ ಆರಾಮಾಗಿ ಸಹಬಾಳ್ವೆಯಿಂದ ಇರಬಹುದಾ ನಾವು? ಅಲ್ಲಿ ತನಕ ನಾವೆಲ್ಲ ವಿಶ್ವ ಮಾನವರು, ಎಲ್ಲ ಮನುಷ್ಯರು ಒಂದೇ ಅನ್ನೋ ಮೆಚುರಿಟಿಗೆ ಮುಂದಿನ ಸಾವಿರಾರು ವರ್ಷಗಳಲ್ಲಿ ಯಾವತ್ತಾದ್ರೂ ರೀಚ್ ಆಗೋ ತನಕ ಆ ಕ್ವಶನನ್ನು ನಿಮ್ಮ ಮೈಂಡಿಗೆ ಹಾಕ್ತಾ ಈ ವರದಿಯನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ. ಮೆಚೂರ್ ಡಿಸ್ಕಷನ್ ಯಾವಾಗಲೂ ಕೂಡ ಆಗಬೇಕು, ಒಳ್ಳೆಯದೇ, ಮೆಚೂರ್ ಆಗಿರಬೇಕು ಅಷ್ಟೇ. ವಿಶೇಷವಾಗಿ ಇಸ್ಲಾಮನ್ನು ಫಾಲೋ ಮಾಡ್ತಿರುವಂತಹ ವೀಕ್ಷಕರು ಯಾರಾದರೂ ಇದ್ದರೆ ನಿಮ್ಮ ಒಪಿನಿಯನ್ ಏನು? ನಿಮಗೇನನ್ಸುತ್ತೆ? ಇಸ್ಲಾಂನ ಒಳಗಡೆನೇ 2 ಥರ ಒಪಿನಿಯನ್ ಇದೆ ಅಂತ ಹೇಳಿ ಚರ್ಚೆ ಆಗ್ತಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೂಡ ನೀವು ತಿಳಿಸ್ಬೋದು ಸ್ನೇಹಿತರೆ. ಹಾಗೆ ಇಸ್ಲಾಂ ಹೊರತುಪಡಿಸಿ ನಾನು ಹಿಂದೂ, ನಾನು ಕ್ರಿಶ್ಚಿಯನ್ ಅಥವಾ ನಾನು ಸಿಖ್, ಬೌದ್ಧ ಅಥವಾ ಯಾವುದೇ ಜೈನ್, ಯಾವುದೇ ರಿಲಿಜನ್ ಫಾಲೋ ಮಾಡೋರು ಕೂಡ ನಿಮ್ಮ ಅನಿಸಿಕೆಗಳನ್ನು ಯಾವುದೇ ಕಾಂಪಿಟೇಷನ್, ರೇಸ್, ಸ್ಪರ್ಧೆ ಅಥವಾ ಮತ್ತೆ ಘರ್ಷಣೆ ಗಲಾಟೆ ಇಲ್ಲದೆ ಒಂದು ಇಂಟೆಲೆಕ್ಚುವಲ್ ಡಿಬೇಟ್ ಥರ ಒಂದು ಬೌದ್ಧಿಕವಾದಂತಹ ಚರ್ಚೆ ರೀತಿ ನಾವು ಕಾಮೆಂಟ್ ಸೆಕ್ಷನ್ನಲ್ಲಿ ಚರ್ಚೆ ಮಾಡ್ಬೋದು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ಹಾಗೆ ಕ್ವಿಕ್ ರಿಮೈಂಡರ್ ಸ್ನೇಹಿತರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಂತಹ ವೀಕ್ಷಕರಿಗೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.